ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 48 ಚೆಸ್ಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 48 ಅಂದರೆ ನಿಮಗೆ ಹೆವಿ ಚೆಸ್ಟ್ ಇರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಸ್ಟ್ರೈಟ್ ಕಟ್ಟಿಂಗಲ್ಲಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ನಾನಿಲ್ಲಿ 1 ಮೀಟರ್ ಅಷ್ಟು ಲೈನಿಂಗನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಂಚು ಪೀಸುಗಳು ಒಂದಕ್ಕೊಂದು ಆಪೋಸಿಟ್ ಇದೆ. ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೆಳಗಡೆ ನನಗೆ ಇಲ್ಲಿ ಸ್ಟ್ರೈಟ್ ಆಗಿಲ್ಲ, ಅದಕ್ಕೋಸ್ಕರ ನಾನು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ಕೊಂಡ್ಮೇಲೆ ಈಗ ಮತ್ತೆ 1/2 ಇಂಚಿಗೆ ಮತ್ತೆ ಇನ್ನೊಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ. ಈಗ ನಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಹತ್ರದಿಂದ ಬ್ಯಾಕ್ ಡಾಟ್ ಏನು ಹಿಡಿದಿರ್ತೀವಿ ಅಲ್ಲಿಗೆ ನಾವು ಟೇಪಿಂದ ಈ ರೀತಿ ಮೆಜರ್ ಮಾಡ್ಕೋಬೇಕು ಫ್ರೆಂಡ್ಸ್, ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ. ನನಗೆ ಬಂದು ಇಲ್ಲಿ ಬ್ಲೌಸ್ ಲೆಂತ್ ಬಂದು 15 ಇಂಚಸ್ ಇದೆ. ಸೊ ಯಾವುದೇ ಬ್ಲೌಸ್ ಮೆಜರ್ಮೆಂಟಲ್ಲಿ ನಮಗೆ ಬ್ಲೌಸ್ ಎಷ್ಟು ಲೆಂತ್ ಬರುತ್ತೋ ಅದಕ್ಕೆ ನಾವು 1 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ. ನನಗಿಲ್ಲಿ 15 ಇದೆ, ನಾನೀಗ 16ಗೆ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಕೆಳಗಡೆ 1/2 ಇಂಚು ಸ್ಟಿಚಿಂಗೋಸ್ಕರ ಮತ್ತು ಮೇಲ್ಗಡೆ 1/2 ಇಂಚು ಶೋಲ್ಡರ್ಗೋಸ್ಕರ ನಾವು ಎಕ್ಸ್ಟ್ರಾ ತೊಗೋಬೇಕು. ನೋಡಿ, ನಾನು ಮತ್ತೆ ಶೋಲ್ಡರ್ಗೋಸ್ಕರ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈಗ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸೆಂಟ್ರಿಗೆ ಡೀಪ್ ಹತ್ರ, ಬ್ಯಾಕ್ ಡೀಪ್ ಹತ್ರ ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ನಾವು ಏನು ಸೈಡ್ ಜಾಯಿಂಟ್ಸ್ ಇರುತ್ತೋ ಅಲ್ಲಿಗೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಸೈಡ್ ಜಾಯಿಂಟ್ಸು ಫಸ್ಟ್ ಸ್ಟಿಚ್ ಎಲ್ಲಿರುತ್ತೋ ಅಲ್ಲಿಗೆ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಡಾಟ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚಸ್ಸು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೋಟಲು ಇದು ವೇಸ್ಟ್ ಲೆಂತ್ ಎಷ್ಟಿದೆಯೋ ಈಗ ಟೋಟಲು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 13 ಇಂಚು ಬರ್ತಾ ಇದೆ ನನಗೆ. ಈ 13 ಇಂಚನ್ನು ಅರ್ಧ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 6.5 ಇಂಚು ಬರುತ್ತೆ ಫ್ರೆಂಡ್ಸ್. ಅದೇ 6.5 ಇಂಚನ್ನ ನಾನು ಶೋಲ್ಡರಾಗಿ ತಗೊಳ್ತಾ ಇದ್ದೀನಿ. ನೋಡಿ, 6.5 ಇಂಚು ನಾನು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೇಲೆ ಮತ್ತು ಕೆಳಗಡೆ ಎರಡನ್ನೂ ಈ ರೀತಿ ಮಾರ್ಕ್ ಮಾಡಿಕೊಟ್ರೆ ನಮಗೆ ಸ್ಟ್ರೈಟ್ ಲೈನು ಬರುತ್ತೆ. ಅದೇ 6.5 ಇಂಚಿಗೆ ನಾನು ಆರ್ಮೋಲನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಬ್ಲೌಸ್ ಕಟಿಂಗ್ ಪ್ರೊಸೆಸ್ ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಬಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ರಿಪ್ಲೈ ಕೊಡ್ತೀನಿ. ನೋಡಿ, ಈ ರೀತಿ ಎಲ್ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಚೆಸ್ಟ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕು. ನೋಡಿ, ಅದನ್ನು ಯಾವ ರೀತಿ ಮೆಜರ್ಮೆಂಟ್ ಬ್ಲೌಸಲ್ಲಿ ನಾವು ಚೆಸ್ಟನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಬ್ಲೌಸನ್ನ ಫಸ್ಟು ರಿವರ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬ್ಯಾಕ್ ಸೈಡು ನೋಡಿ ಈ ರೀತಿ ರಿವರ್ಸ್ ಮಾಡಿಕೊಂಡು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಷ್ಟಿದೆ? ನನಗಿಲ್ಲಿ ಬಂದು 4.5 ಇದೆ ಫ್ರೆಂಡ್ಸ್ ಬ್ಯಾಕ್ ಡೀಪು. ನೋಡಿ, ಡೀಪ್ ಹತ್ರದಿಂದ ಕೆಳಗಡೆ ವೇಸ್ಟ್ ಲೆಂತ್ವರೆಗೂ ನಮಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. 4.5 ಇದೆ. ಇದೇ 4.5ನ ಸೈಡ್ ಜಾಯಿಂಟ್ಸ್ ಹತ್ರ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮಗೆ ಬ್ಯಾಕ್ ಡೀಪು ಒಂದು ವೇಳೆ 6 ಬಂದಿರುತ್ತೆ, ಇಲ್ಲ ಒಂದು ವೇಳೆ 5 ಬಂದಿದ್ರೂ ಕೂಡ ನಾವು ಅಷ್ಟೇ ಇಂಚನ್ನು ಸೈಡ್ ಜಾಯಿಂಟ್ಸ್ ಹತ್ರ ಕೂಡ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಎರಡೂ ಕಡೆ 4.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಡೆಯಿಂದ ಈ ಕಡೆ ಸೈಡ್ ಜಾಯಿಂಟ್ ಹತ್ರಗೆ ಟೇಪಲ್ಲಿ ನೋಡಿ ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿಗೆ ಈ ರೀತಿ ಟೇಪಲ್ಲಿ ಸ್ವಲ್ಪ ಸ್ಟ್ರೈಟಾಗಿ ಎಳೆದು ನೀವು ಮೆಜರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗಿಲ್ಲಿ ಬಂದು 24 ಇಂಚು ಬಂದಿದೆ. ಅಂದರೆ ಇದು 48 ಚೆಸ್ಟ್. 24ನ್ನು ನಾವು 2 ಡಬಲ್ ಮಾಡಿದ್ರೆ 48 ಬರುತ್ತೆ ಫ್ರೆಂಡ್ಸ್. ಇದು 48 ಚೆಸ್ಟ್ ಬ್ಲೌಸು. ಈಗ 24ನ್ನು ಅರ್ಧ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 12 ಇಂಚು ಬರುತ್ತೆ. 12ಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಚೆಸ್ಟು, ಮತ್ತು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಮಾರ್ಜಿನ್ಗೋಸ್ಕರ. ಇದು ಡಬಲ್ ಫೋಲ್ಡಿಂಗಲ್ಲಿರೋದ್ರಿಂದ ನಾವು 12 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಚೆಸ್ಟ್ ಆಯಿತು, ವೇಸ್ಟ್ ಲೆಂತ್ ಆಯಿತು, ಶೋಲ್ಡರ್ ಆಯಿತು ಫ್ರೆಂಡ್ಸ್. ಈಗ ಆರ್ಮೋಲ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡಬೇಕು. ನೋಡಿ, ಈ ರೀತಿ ರಿವರ್ಸಲ್ಲಿ ಬ್ಲೌಸನ್ನು ಇಟ್ಕೊಂಡು ಶೋಲ್ಡರ್ ಹತ್ರದಿಂದ
ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಯಾವ ರೀತಿ ಚೆಕ್ ಮಾಡ್ಕೊಳ್ತೀನಿ ಅಂತ. ಈ ರೀತಿ ಟೇಪಿಂದ ನಾವು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನನಗಿಲ್ಲಿ ಬಂದು ಆರ್ಮೋಲ್ ರೌಂಡಿಂಗ್ ಬಂದು 10.5 ಇಂಚು ಬಂದಿದೆ ಫ್ರೆಂಡ್ಸ್. ನೋಡಿ ಫಸ್ಟು ನಮಗೆ ಎಲ್ಲಿ ಫಸ್ಟ್ ಡಾಟ್ ಇರುತ್ತೋ ಸೈಡ್ ಜಾಯಿಂಟು ಅಲ್ಲಿವರೆಗೂ ನಮಗೆ ಆರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೋಬೇಕು. 10.5 ಇಂಚು ಬಂದಿದೆ ಫ್ರೆಂಡ್ಸ್ ನನಗೆ. ಇದು ಹೆವಿ ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ ನಾವು ಆರ್ಮೋಲ್ ರೌಂಡಿಂಗ್ ಬಂದು 1.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಚೆಸ್ಟ್ ಇದ್ದರೆ ನಾವು 1.25 ಇಂಚನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಬಟ್ ಇದು ಹೆವಿ ಚೆಸ್ಟ್ ಆಗಿರೋದ್ರಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮೇಲ್ಗಡೆಯಿಂದ ಕೆಳಗಡೆಗೆ ನಾವು ಏನು 6.5 ಇಂಚು ತೊಗೊಂಡಿದ್ದೀವಿ ಅದಕ್ಕೆ ಸೆಂಟ್ರಿಗೆ 6.5 ಇಂಚಿಗೆ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡ್ರೆ 3.25 ಬರುತ್ತೆ. ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾನು ರೌಂಡ್ ಶೇಪನ್ನು ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ರೌಂಡ್ ಶೇಪನ್ನು ತಗೋಬೇಕು. ಈಗ ಅದರ ಪಕ್ಕದಲ್ಲಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂದು 1/2 ಇಂಚ್ ಒಳಗಡೆಗೆ ಸ್ಟಿಚ್ ಮಾಡ್ತೀವಿ. ನಾನು ಈ ರೀತಿ ಒಳಗಡೆಗೆ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೇಪಿಂದ ಚೆಕ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡಿಂಗು ನಮಗೆ 10.5 ಇಂಚು ಬರುತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಈ ರೀತಿ ಆರ್ಮೋಲ್ ರೌಂಡಿಂಗು ನೋಡಿ ಕರೆಕ್ಟಾಗಿ ನನಗೆ 10.5 ಇಂಚು ಬಂದಿದೆ ಫ್ರೆಂಡ್ಸ್. ಅಲ್ಲಿಗೆ ಆರ್ಮೋಲ್ ರೌಂಡಿಂಗು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಈಗ ನೆಕ್ಸ್ಟು ನೆಕ್ ಬಿಡ್ತು ಎಷ್ಟು ತೊಗೋಬೇಕು ಅಂತ. ಇಲ್ಲಿ ನೆಕ್ ಶೋಲ್ಡರ್ ಬಂದು ನಮ್ಗೆ 6.5 ಇದೆ. ನಾನಿಲ್ಲಿ ನೆಕ್ ಬಿಡ್ತನ್ನ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಬ್ಯಾಕ್ ಡೀಪ್ ಬಂದು 4.5 ಇಂಚ್ ಇದೆ. ಇಲ್ಲಿ ನಾನು 4.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು 3.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೇಲೆಗಡೆ ನೆಕ್ ಬಿಡ್ತು ಬಂದು 3 ತೊಗೊಂಡಿದ್ದೀನಿ. ಕೆಳಗಡೆ 3.5ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಾನು ರೌಂಡ್ ಶೇಪನ್ನು ಡ್ರಾ ಮಾಡ್ತಾ ಇದ್ದೀನಿ. ಈಗ ಆ್ಯಸ್ ಇಟ್ ಈಸ್ ನಾವು ಹೇಗೆ ಡ್ರಾ ಮಾಡಿದ್ದೀವೋ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೇನು ಮಾರ್ಜಿನ್ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿತ್ತು ಅಲ್ಲಿ ರೀತಿ ಒಂದು ಚಿಕ್ಕದಾಗಿ ಟಕ್ಸನ್ನು ಇಟ್ಕೋಬೇಕು. ಈಗ ಆರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟಿದೆ ಅಂತ. ನೋಡಿ ಈ ರೀತಿ ಟೇಪಿಂದ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬಂದಿಲ್ಲಿ ಆರ್ಮೋಲ್ ರೌಂಡಿಂಗ್ ಬಂದು 12.5 ಬಂದಿದೆ. ಅದರಲ್ಲಿ 1 ಇಂಚಿನ ಮೈನಸ್ ಮಾಡಿದ್ರೆ 11.5 ಬರುತ್ತೆ ಫ್ರೆಂಡ್ಸ್. ಸೊ 11.5ಗೆ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಪ್ಲೇಸ್ ಮಾಡಿ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಸ್ಟ್ರೈಟ್ ಕಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನಾನು ಕ್ರಾಸ್ ಕಟಿಂಗ್ ಬ್ಲೌಸ್ನ ಕೂಡ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫಸ್ಟು ಬ್ಯಾಕ್ ಪಾರ್ಟಲ್ಲಿ 2 ಇಂಚಸ್ ಅಷ್ಟು ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಇಂಚಸ್ ಇರೋಷ್ಟು ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಏನಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಆರ್ಮೋಲ್ ರೌಂಡಿಂಗನ್ನು ಕೂಡ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕಾಗುತ್ತೆ. ತೆಗೆದುಬಿಟ್ಟು ನಾವು ಫ್ರಂಟ್ ಪಾರ್ಟಿಗೆ ಯಾವ್ಯಾವ ಚೇಂಜಸನ್ನು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಫ್ರಂಟ್ ಡಾಟನ್ನು ನಾವು ಮೆಜರ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ರಿವರ್ಸ್ ಮಾಡಿ ಬ್ಲೌಸನ್ನು ಶೋಲ್ಡರ್ ಹತ್ರದಿಂದ ಫ್ರಂಟ್ ಡಾಟು
ಹಿಡ್ದಿರ್ತೀವಲ್ಲ ಅಲ್ಲಿಗೆ ಈ ರೀತಿ ನೋಡಿ, ಈ ರೀತಿ ಇಟ್ಟು ಕ್ಲಾತನ್ನು ಬ್ಲೌಸನ್ನು ಈ ರೀತಿ ಮೆಜರ್ಮೆಂಟ್ ಬ್ಲೌಸನ್ನು ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ಮೆಜರ್ಮೆಂಟ್ ಬ್ಲೌಸಿಂದಲೇ ನಾನು ಫ್ರಂಟ್ ಡೀಪನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫ್ರಂಟ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕಾದ್ರೆ ನಮಗೆ ರೈಟ್ ಸೈಡ್ ಸ್ಲೀವ್ಸ್ ಬರುತ್ತಲ್ವ, ರೈಟ್ ಸೈಡ್ ಸ್ಲೀವ್ಸ್ ಕಡೆ ನಾವು ಫ್ರಂಟ್ ಡೀಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಅಂದರೆ ನಮಗೆ ಕಾಜಾ ಪಟ್ಟಿ ಬರುತ್ತಲ್ವ, ಆ ಕಾಜಾ ಪಟ್ಟಿ ಸೈಡು ನಾವು ಫ್ರಂಟ್ ಡೀಪನ್ನು ಈ ರೀತಿ ಪ್ಲೇಸ್ ಮಾಡಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಫ್ರಂಟ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳುವಾಗ ಒಂದು 1/2 ಇಂಚ್ ಕಡಿಮೆನೇ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಮಾರ್ಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ನಮಗೆ ಜಾಸ್ತಿ ಕಡಿಮೆ ಇದೆ ಅಂದಾಗ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಟ್ ಮಾಡ್ಕೋಬೋದು. ಬಟ್ ಅದೇ ಜಾಸ್ತಿ ಆದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಕೂಡ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮೆಜರ್ಮೆಂಟ್ ಬ್ಲೌಸಿಂದ ಸಿಂಗಲ್ ಪಟ್ಟಿ ಸೈಜ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಪೈಪಿಂಗೋಸ್ಕರ ನಾನು 1/4 ಇಂಚಿಗೆ ಬಿಟ್ಟು ಶೇಪ್ ಬೆಲ್ಟ್ಸ್ ಎಲ್ಲಿಗೆ ಸ್ಟಿಚ್ ಮಾಡಿರ್ತಾರೋ ಮೆಜರ್ಮೆಂಟ್ ಬ್ಲೌಸಲ್ಲಿ ಅಲ್ಲಿಗೊಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾನ ನಾವು ತಗೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಅಲ್ಲಿಂದ ನಾವೇನು ಮೈನ್ ಡಾಟ್ ಇರುತ್ತೋ ಆ ಮೈನ್ ಡಾಟು ಪ್ಲಸ್ ಸೈಡ್ಸ್ ಹತ್ರ ನಾವು 1/2 ಇಂಚು ಮೇಲೆಗಡೆಗೆ ಮಾರ್ಕ್ ಮಾಡಿಕೊಂಡು ಈ 3 ಡಾಟ್ಸ್ನ ಈ ರೀತಿ ಜಾಯಿನ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಸೈಡು 1/4 ಇಂಚ್ ಎಕ್ಸ್ಟ್ರಾ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟ್ ಆಯಿತು ಫ್ರೆಂಡ್ಸ್. ನೆಕ್ಸ್ಟು ಶೇಪ್ ಬೆಲ್ಟ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡಬೇಕಾದ್ರೆ ನಮಗೆ ವೇಸ್ಟ್ ಲೆಂತ್ನ 1ನೇ ಭಾಗನ ನಾವು ತಗೋಬೇಕಾಗುತ್ತೆ. ಅಂದರೆ ವೇಸ್ಟ್ ಲೆಂತ್ ಎಷ್ಟು ಬಂದಿರುತ್ತೋ ಅದರಲ್ಲಿ ನಮಗೆ 1ನೇ ಭಾಗ ತಗೋಬೇಕು. ನಮಗಿಲ್ಲಿ ವೇಸ್ಟ್ ಲೆಂತ್ ಬಂದು 10 ಇಂಚು ಬಂದಿದೆ ಫ್ರೆಂಡ್ಸ್. ನೋಡಿ, ಈ ರೀತಿ ಫಸ್ಟು 1/2 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಫಸ್ಟು 10 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಅಲ್ಲಿಂದ ಮಾರ್ಜಿನ್ಗೋಸ್ಕರ 2.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ತ್ರೀ 3.5 ಇಂಚು ಸೆಂಟರಲ್ಲಿ 2.5 ಇಂಚಸ್ಸು ಲಾಸ್ಟಲ್ಲಿ 2.25 ಇಂಚಿಗೆ ನಾನು 2.25 ಇಂಚಾದರೂ ಮಾರ್ಕ್ ಮಾಡ್ಕೋಬೋದು, ಇಲ್ಲ 3 ಇಂಚಸ್ಗಾದರೂ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂದು ಕಟಿಂಗ್ ಪ್ರೊಸೆಸ್ಸಲ್ಲಿ ಶೇಪ್ ಬೆಲ್ಟ್ಸು ಮಾತ್ರ ಸೇಮ್ ಇರುತ್ತೆ ಫ್ರೆಂಡ್ಸ್. ಇದೇ ಮೆಜರ್ಮೆಂಟ್ಸ್, ಅಂದರೆ ವೇಸ್ಟ್ ಲೆಂತು ಚೇಂಜ್ ಆಗುತ್ತೆ, ಬಟ್ ಬೇರೆ ಎಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್. ಈಗ ನಮಗೆ ಶೇಪ್ ಬೆಲ್ಟ್ಸ್ ಬಂದು 4 ಪೀಸ್ಗಳು ಬೇಕಾಗುತ್ತೆ. ಸೊ 2 ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 12 ಪೀಸ್ಗಳನ್ನ ಈ ರೀತಿ ಪ್ಲೇಸ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಬ್ಯಾಕ್ ಪಾರ್ಟ್ ಆಯಿತು. ಈಗ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ನಮಗೆ ಆರ್ಮೋಲ್ ರೌಂಡಿಂಗ್ ಬಂದು 12.5 ಬಂದಿದೆ. ಅದರಲ್ಲಿ 1 ಇಂಚಿನ ಲೆಸ್ ಮಾಡಿದ್ರೆ ನಮಗೆ 11.5 ಇಂಚು ಬರುತ್ತೆ ಫ್ರೆಂಡ್ಸ್. 11.5 ಇಂಚಿಗೆ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅದಕ್ಕೋಸ್ಕರ ನಾನು ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಅಟ್ ಎ ಟೈಮ್ 2 ಸ್ಲೀವ್ಸ್ನ ಒಂದೇ ಸರಿ ಕಟ್ ಮಾಡೋದ್ರಿಂದ
ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಟ್ ಎ ಟೈಮ್ ನಾವು ಎರಡು ಸ್ಲೀವ್ಸ್ನ ಒಂದೇ ಸಲ ಕಟ್ ಮಾಡೋದ್ರಿಂದ ನಮಗೆ 4 ಫೋಲ್ಡಿಂಗ್ಸಲ್ಲಿ ಇರಬೇಕು ಕ್ಲಾತು. ಈಗ ನೋಡಿ 4 ಫೋಲ್ಡಿಂಗ್ಸಲ್ಲಿದೆ. ಈಗ ಫಸ್ಟ್ ಒಂದು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಾವು ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಮತ್ತು 1/2 ಇಂಚು ಮೇಲೆಗಡೆಗೆ ಈ ಸ್ಟಿಚಿಂಗೋಸ್ಕರ 1/2 ಇಂಚ್ ಮೇಲೆಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ಲೀವ್ಸ್ ಲೆಂತ್ ಎಷ್ಟಿದೆಯೋ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ಲೀವ್ಸ್ ಲೆಂತ್ ಬಂದು 6.5 ಇಂಚ್ ಇದೆ ಫ್ರೆಂಡ್ಸ್. ಅದಕ್ಕೆ ಸ್ಟಿಚಿಂಗ್ ಮೇಲೆಗಡೆ ಸ್ಟಿಚಿಂಗೋಸ್ಕರ ನಾನು 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ 2 ಡಾಟ್ಸ್ನ ಈ ರೀತಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಬಂದು ನಾನಿಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಆರ್ಮೋಲ್ ಡೌನಿಂಗ್ನ ಮೆಜರ್ಮೆಂಟ್ ಬ್ಲೌಸಿಂದ ನಾವು ಈ ರೀತಿ ಚೆಕ್ ಮಾಡ್ಕೋಬೋದು. ನೋಡಿ ಕೆಳಗಡೆಯಿಂದ ಈ ರೀತಿ ಚೆಕ್ ಮಾಡಿಕೊಂಡು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಸ್ಲೀವ್ಸ್ ಲೆಂತ್ ಸ್ಲೀವ್ಸ್ ಆರ್ಮೋಲ್ ರೌಂಡಿಂಗ್ ಬಂದು ನಮಗೆ 11.5 ಇಂಚಿದೆ. ನಾನು 11.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಳಗಡೆಗೆ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೇಲೆಗಡೆನೂ ಕೂಡ ನಾನು 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಆರ್ಮೋಲ್ ಸ್ಲೀವ್ಸ್ ಶೇಪನ್ನು ತೆಗಿತಾ ಇದ್ದೀನಿ. ಹಾಗೆ ಸ್ಲೀವ್ಸ್ ಲೂಸ್ ಬಂದು 7 ಇಂಚಸ್ ಇದೆ ಫ್ರೆಂಡ್ಸ್. ಸ್ಲೀವ್ಸ್ ಲೂಸ್ ಬಂದು 7 ಇಂಚಸ್ ಇದೆ. ಸ್ಟಿಚಿಂಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕ್ ಮಾಡ್ಕೊಂಡಿರೋ ಡಾಟ್ಸ್ನ ಈ ರೀತಿ ಜಾಯಿನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾವೇನು ಡ್ರಾ ಮಾಡ್ಕೊಂಡಿದ್ದೀವೋ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೆಂಟ್ರಿಗೆ ಒಂದು ಟಕ್ಸನ್ನು ಇಟ್ಕೊಳ್ಳಿ. ಹಾಗೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಅಲ್ಲಿ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗಿಬೇಕು. ಅದಕ್ಕೋಸ್ಕರ ನಾನು ಸೆಂಟ್ರ್ ಡಾಟ್ ಹತ್ರದಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಅಲ್ಲಿ 1.5 ಇಂಚ್ ಹತ್ರದಿಂದ ಈ ರೀತಿ ಶೇಪನ್ನು ಡ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಡ್ರಾ ಮಾಡ್ಕೊಂಡಿರೋ ಶೇಪನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಕಂಪಲ್ಸರಿ ನಾವು ಆರ್ಮೋಲ್ ಶೇಪನ್ನು ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗಿಬೇಕು ಫ್ರೆಂಡ್ಸ್. ನಾವು ಫ್ರಂಟ್ ಆರ್ಮೋಲ್ ಶೇಪ್ ತೆಗೆದಿರೋ ಸೈಡು ಒಂದು ಟಕ್ಸನ್ನು ಇಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು 48 ಚೆಸ್ಟ್ ಬ್ಲೌಸ್ನ ಕಟಿಂಗ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.